ವಂಚಕಿ ಐಶ್ವರ್ಯ ಮತ್ತು ಆಕೆಯ ಪತಿ ಇದಾರಲ್ಲ, ಇವರ ಜಾಲ ಎಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗಿದೆ ಅಂದ್ರೆ ಯಾರ್ಯಾರೋ ಇದರಲ್ಲಿ ತಳಕು ಹಾಕಿಕೊಳ್ತಾ ಇದ್ದಾರೆ. ಅದರಲ್ಲಿ ವಿನಯ್ ಕುಲಕರ್ಣಿ ಅವರು ಕೂಡ ಒಬ್ರು ಕಾರಣ. ಅವರು ಬಳಕೆ ಮಾಡ್ತಾ ಇದ್ದಂತಹ ಕಾರನ್ನ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಕಾರು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಐಶ್ವರ್ಯ ಕುಲಕರ್ಣಿ ನಡುವೆ ವ್ಯಾವಹಾರಿಕ ಸಂಬಂಧ ಇತ್ತ. ವ್ಯಾವಹಾರಿಕ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಐಶ್ವರ್ಯರ 3 ಕಾರುಗಳನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ರು ಅವರ ಮನೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ. ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಅಮೂಲ್ಯ ಆಕೆ ಹೆಸರು ಐಶ್ವರ್ಯ ಅಂತೇಳಿ, ಆಕೆ ಗಣೇಶನ ಹೆಸರು ಮಾದೇಶ ಅಂತೇಳಿ, ಆಕೆ ಮಾದೇಶನನ್ನು ಹುಚ್ಚ ಮಾಡಿಬಿಟ್ಲು. ಈ ಐಶ್ವರ್ಯ ಇದ್ದವದವರನ್ನೆಲ್ಲ ಮಾದೇಶ ಮಾಡ್ತಿದ್ದಾಳೆ. ಒಂದು ಕಡೆ ನರೇಂದ್ರ ಸ್ವಾಮಿ ಮಳವಳ್ಳಿ ಅವರು ಮಾದೇಶ ಆಗ್ಬಿಟ್ರು. ಅಲ್ಲ ಪಾಪ ಅವ್ರು ಸಚಿವರಾಗ್ಬೇಕಂತ ಕನಸು ಕಾಣ್ತಿದ್ದವ್ರು, ತಣ್ಣೀರ್ ಹರಿಸ್ಬಿಟ್ರು ಇವರು. ಅಲ್ಲ ಈ ವಿನಯ್ ಕುಲಕರ್ಣಿ ಕೂಡ ಹೌದು, ವಿನಯ್ ಕುಲಕರ್ಣಿನೂ ಅಷ್ಟೇ. ನರೇಂದ್ರ ಸ್ವಾಮಿ ಎಂತ ಖಡಕ್ ವ್ಯಕ್ತಿ ಅಂತಂದ್ರೆ ಅವ್ರು ಸಾಧಾರಣವಾಗಿ ಹಂಗೆಲ್ಲ ಜಗಲ್ಲ ಬಗಲ್ಲ ಅಂತ ಹೇಳ್ತೀವಲ್ಲ ಆ ಥರ. ನನಗೆ ಆತಂಕ ಇರೋದು ಆ ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಲಾಸ್ಟ್ ಎಂಡಿಗೆ ಬರ್ತಾರಲ್ಲ ಮಾದೇಶ್, ಹಂಗಾಗಿ ಬಂದ್ರೆ ಅಂತ ಇವ್ರು. ಅಲ್ಲ ಇವರು ಹಾಕ್ಬಿಟ್ರೆ ಕಷ್ಟ. ಐಷಾರಾಮಿ ಕಾರು ಯಾವ್ದಿದು ಕಾರು? ಬೆನ್ಸಾ? ಬೆನ್ಸ್ ತರ ಕಾಣ್ತಾ ಇದೆ. ಬೆನ್ಸ್ ಕಾರು. ನಾಗರಾಜ್ ಅವರು ಐಶ್ವರ್ಯ ಹಿಂದೆ ಬಿದ್ದಿದ್ದಾರೆ. ನಾಗರಾಜ್ ಅವರೇ, ಇದೇನ್ರಿ ಚಿನ್ನದ ಗಟ್ಟಿ ಹಿಂಗೆಲ್ಲ ಎತ್ಕೊಂಡು ಹೋಗ್ತಾರೆ? 14 kg ಅಂದ್ರೆ ಹೆಂಗೆ ರೀ? 14 kg ಚಿನ್ನದ ಗಟ್ಟಿ ನನಗೆ ಈಗಲೂ ನಂಬಲಿಕ್ಕೆ ಆಗ್ತಾ ಇಲ್ಲ. ಒಬ್ರು ಹೋಗೋದಂತೆ, ಚಿನ್ನ ಕೊಡಿ ಅಂತ ಕೇಳೋದಂತೆ. ನಾನು DK ಸುರೇಶ್ ಅವರ ಸಹೋದರಿ, DK ಶಿವಕುಮಾರ್ ಅವರ ತಂಗಿ, ಅಕ್ಕ ಅಂತೆಲ್ಲ ಹೇಳ್ಕೊಳ್ಳೋದಂತೆ. ಆಗ ಧರ್ಮ ಅಲ್ಲಿಂದ ಫೋನ್ ಮಾಡೋದಂತೆ, ಕೊಟ್ಬಿಡ್ರಪ್ಪ ತಂದ್ಬಿಟ್ಟು ಅಂತ. ನೀವೊಬ್ಬರೇ ಅವ್ರ ಕಣ್ಣಿಗೆ ಬಿದ್ದಿಲ್ಲ ಈಗ. ಯಾರು? ಅದೇ ಇಷ್ಟೆಲ್ಲ ಆಗ್ಬಿಟ್ರೆ ನಾವು ಸಿದ್ದರಾಮಯ್ಯ ಥರ ಮಾತಾಡ್ತೀವಪ್ಪ ಬೇಕಿದ್ರೆ. ಅಪ್ಪ ಏನು ನಾಗರಾಜ್ ಆ ಥರ ಅಂದರೆ ನನಗೆ ಒಬ್ಬ ಮಾತಾಡ್ದ 14 kg ಕೊಟ್ಟು ಕಳಿಸ್ಬಿಡೋದ? ಇಲ್ಲಿ ಆ ಫೇಸ್ಬುಕ್ಕಲ್ಲಿ ಕೆಲವರು ಇದು ಕಳಿಸ್ತಾರೆ, ಹಲೋ ಹೌ ಆರ್ ಯು ಹ್ಯಾವ್ ಗೂಗಲ್ ಪೇ, 100 ರೂಪಾಯಿ ಕಳಿಸಿ ಅಂತೇಳಿ. ಒಬ್ಬ ಮಗನು 50 ರೂಪಾಯಿ ಕಳಿಸಲ್ಲ. ಹೌದು, ಬ್ಲಾಕ್ ಮಾಡ್ಬಿಡ್ತಾರೆ. ಅವ್ರು ಗೊತ್ತಾಗ್ಬಿಡುತ್ತೆ, ಅಷ್ಟು ಕಂಜೂಸ್ ನನ್ನ ಮಕ್ಕಳು ಎಲ್ಲವೂ ಕೂಡ. ಆಯ್ತಾ? ಯಾರಾದ್ರೂ ಕಳಿಸಿದಾರಾ? ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಳ್ಳೋದು ನೋಡಿ, ಈ ತರ ನನ್ನ ಇದನ್ನು ಬ್ಲಾಕ್ ಆಗಿದೆ, ಯಾರಾದ್ರೂ ನಿಮಗೆ ಕಳಿಸಿದ್ರೆ ದುಡ್ಡು ಹಾಕ್ತೀವಿ ಅಂತ. ಆಗ ಅಲ್ಲಿಂದ ಆ ಕಡೆಯಿಂದ ಬಂತು, ಹೋಗಿ ಸರ್ ನಿಮಗೆ ದುಡ್ಡು ಹಾಕ್ಲಿಕ್ಕೆ ಬೇರೆ ಕೆಲಸ ಇಲ್ಲ ನಮಗೆ ಅಂತ. ಅವ್ರು ಅಲ್ಲಿಂದ ಕಳಿಸು. ಅಲ್ಲ, ನಾನು ಯಾಕೆ ಇದನ್ನು ಉದಾಹರಣೆಗೆ ಹೇಳಿದೆ ಅಂತಂದ್ರೆ, ಅಷ್ಟು ಬೇಗ ಯಾರು ಮಂಗ ಆಗೋದಿಲ್ಲ ಅಂತ. ಈಗ ಆಗೋದಿಲ್ಲ ಅಂತ ನಾನು ಹೇಳಲಾರೆ. ಇತ್ತೀಚೆಗೆ ಶಂಕರ ಬಿದಿರಿ ಅವರಿಗೆ ಒಂದು ಫೋನ್ ಕರೆ ಬಂದ್ಬಿಟ್ಟು, ಶಂಕರ ಬಿದಿರಿ ಅವರಿಗೆ ಒಂದು 50,000 ಕಳ್ಕೊಂಡಿದ್ರು. ಆಯ್ತಾ? ಆಮೇಲೆ ಇನ್ನೊಂದು ಮಾಡ್ತಾರೆ, ಪೊಲೀಸ್ ಆಫೀಸರ್ಗಳನ್ನ ಇನ್ನೊಂದು ಮಾಡ್ತಾರೆ. ಏನಂತಂದರೆ, ಈ ಯಾರಿಗೆ ದೇಶ ಮಿಲಿಟ್ರಿ ವಿಪರೀತವಾಗಿ ಮಾತಾಡ್ತಿರ್ತಾರಲ್ಲ, ಅವ್ರಿಗೊಂದು ಮೆಸೇಜ್ ಬರೋದು, ನಾನು ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಂದೊಂದು ಬೈಕ್ ಇದೆ, ಆಮೇಲೆ ನನಗೆ ಟ್ರಾನ್ಸ್ಫರ್ ಆಗಿದೆ, ನನ್ನ ಮನೆಯಲ್ಲಿ ಫ್ರಿಡ್ಜ್ ಇದೆ, ಇದಿದೆ, ನಾನು ಇದನ್ನು ಕಡಿಮೆ ಕೊಡ್ತೀನಿ ಅಂತ. ಇವರು ಫುಲ್ಲು ದೇಶಭಕ್ತಿ ಉಕ್ಕಿ ಹರಿದು 50,000 ರೂಪಾಯಿ ಕಳಿಸ್ಬಿಡ್ತಾರೆ. ಅಂದರೆ ಆ ದೇಶಭಕ್ತಿಯನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋದು ಅವರು. ನಾವು ಸ್ವಲ್ಪ ಅದಕ್ಕೆ ಈ ಭಗವಂತ ಎಲ್ಲ ಮೇಲ್ಗಡೆ ಮಿದುಳು ಕೊಟ್ಟಿರೋದಂತೆ, ಸ್ವಲ್ಪ ಆಲೋಚನೆ ಮಾಡಪ್ಪ ಅಂತೇಳಿ, ಬೇರೆ ಎಲ್ಲೂ ಕೊಟ್ಟಿಲ್ಲ. ಸೊ ಇಲ್ಲಿಂದ ಆಲೋಚನೆ ಮಾಡಬೇಕು. ಅವ್ರು ಕೊಟ್ಟವ್ರು ಕೂಡ 14 kg ಕೊಟ್ಟು ಕಳಿಸ್ತಾರೆ ಅಂತಂದರೆ, ನನಗೆ ಇವರಿಗಿಂತ ಅವ್ರಿಗೆ 4 ಬಾರಿಸುವ ಅಂತ ಅನಿಸುತ್ತೆ, ಕೊಟ್ಟವ್ರಿಗೆ 4 ಬಾರಿಸುವ ಅಂತ ಅನಿಸುತ್ತೆ. ಏನಿಹೋ ಇಂಥ ದೊಡ್ಡ ಒಂದು ಪ್ರಕರಣ ಆಗಿದೆ, ಎಂತೆಂಥ ರಾಜಕಾರಣಿಗಳ್ರಿ, ಯಾರ್ಯಾರ್ದು ಮಾನ ಮರ್ಯಾದೆ ಹೋಗ್ತಾ ಇದೆ. ಈಗ ವಿನಯ್ ಕುಲಕರ್ಣಿ ಹೋಯ್ತು, ಮುಗೀತು ಅವ್ರದ್ದು. ಒಂದು ವೇಳೆ ಹೌದು ಅಂತಾದರೆ, ಇದು ನಿಜ ಅಂತಾದರೆ, ಅಥವಾ ಯಾರು ನರೇಂದ್ರ ಸ್ವಾಮಿ ಅವ್ರದ್ದು ಇದರಲ್ಲಿ ಸ್ವಲ್ಪ ಆದ್ರೂ ಏನೋ ಒಂದು ಭಾಗವಹಿಸುವಿಕೆ ಇದೆ ಅಂತಾದರೆ, ಕೊಲೆ ಪ್ರಕರಣ ಅಲ್ಲಿಗೆ ಈ ಕೊನೆ ಮೊಳೆ ಒಡೆಯುವುದು ಅಂತಾರಲ್ಲ ಸೌದೆ ಪೆಟ್ಟಿಗೆಗೆ, ಹಂಗಾಗ್ಬಿಡ್ತದೆ. ಬನ್ನಿ, ನಾಗರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಮತ್ತೊಮ್ಮೆ ಸವಿಸ್ತಾರವಾಗಿ ಚುಟುಕಾಗಿ, ತುಂಬ ಜನರಿಗೆ ಈಗಲೂ ಸ್ವಲ್ಪ ಡೌಟ್ ಇದೆ, ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟು ಇದನ್ನು ಸ್ವಲ್ಪ ಕನ್ಕ್ಲೂಡ್ ಮಾಡಿ. ಜಯಪ್ರಕಾಶ್, ಏನು ಮೊದಲಿಗೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ, ವನಿತಾ ಐತಾಳ್ ಅಂತೇಳಿ ಒಂದು ದೂರನ್ನು ಕೊಡ್ತಾರೆ. ಏನಂತಂದರೆ, ಏನು ಐಶ್ವರ್ಯ ಗೌಡ ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಇದೆ, ನಾನು DK ಸುರೇಶ್ ತಂಗಿ, ನೀವು ನನಗೊಂದಷ್ಟು ಚಿನ್ನವನ್ನು ಕೊಟ್ಟರೆ ನನಗೊಂದಷ್ಟು ಚಿನ್ನದ ವ್ಯಾಪಾರಿಗಳು ಗೊತ್ತು, ಅವರಿಗೆ ಕೊಟ್ಟು ವ್ಯಾಪಾರವನ್ನು ನಿಮಗೆ ಸೆಟ್ ಮಾಡಿಕೊಡ್ತೀನಿ, ನಿಮಗೆ ಪ್ರತಿ ತಿಂಗಳು ಇಷ್ಟು kg ಚಿನ್ನವನ್ನು ನಾನು ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಒಂದು ಮರಳು ಮಾಡುವಂಥ ಮಾತುಗಳನ್ನು ಹೇಳಿ ಸುಮಾರು 14 kg ಚಿನ್ನವನ್ನು ಇದೇ ರೀತಿಯಾಗಿ 1 ವರ್ಷಗಳ ಕಾಲ ತೆಗೆದುಕೊಂಡು ವಾಪಸ್
ಅರೆಸ್ಟ್ ಕೊಟ್ಟಿಲ್ಲ ಅಂತೇಳಿ ವನಿತಾ ಐತಾಳ್ ದೂರು ಕೊಡ್ತಾರೆ ಚಂದ್ರ ಲೇಔಟ್ ಠಾಣೆಯಲ್ಲಿ. ಇದಾದ ಬಳಿಕ ಚಂದ್ರ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಈಕೆಯನ್ನು ವಿಚಾರಣೆಗೆ ಕರೆಸಿ ಈಕೆ ಪತಿ ಈಕೆಯನ್ನು ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಇನ್ನೊಂದು ವಿಚಾರ ಗೊತ್ತಾಗುತ್ತೆ. ಈ DK ಸುರೇಶ್ ರೀತಿಯಲ್ಲಿ ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದು ನಟ ಧರ್ಮೇಂದ್ರ ಮಾತಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಆದರೆ ನಟ ಧರ್ಮೇಂದ್ರ ತಮ್ಮ ವಿರುದ್ಧ ಯಾವುದೇ ರೀತಿಯ ತನಿಖೆ ಆಗಬಾರ್ದು ಅಂತೇಳಿ ಹೈಕೋರ್ಟ್ನಿಂದ ಸ್ಟೇ ಪಡೆದುಕೊಂಡಿದ್ದಾರೆ. ಅದು ಒಂದು ಭಾಗ. ಜೊತೆಗೆ ಏನು ಚಂದ್ರ ಲೇಔಟ್ ಠಾಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಆಗ್ತಾರೆ, ನಂತರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ ಅಂತಂತೇಳಿ ಹೈಕೋರ್ಟ್ ಜಾಮೀನನ್ನು ಕೊಡುತ್ತೆ. ಇದಾದ ಆ ಬಳಿಕ RR ನಗರ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಶ್ವೇತಾಗೌಡ ಅನ್ನೋರು ದೂರನ್ನು ಕೊಡ್ತಾರೆ. ಶ್ವೇತಾಗೌಡ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ಪ್ರೊಸೀಜರನ್ನು ಮಾಡ್ತಾರೆ. ಅವರ ಮನೆ ಮೇಲೆ ದಾಳಿಯನ್ನು ಮಾಡ್ತಾರೆ. ಒಂದಷ್ಟು 29 kg ಬೆಳ್ಳಿ, 450 ಗ್ರಾಮ್ 100 ಗ್ರಾಮ್ ಚಿನ್ನಾಭರಣ ಸೇರಿದಂತೆ ಕೆಲವು ದಾಖಲೆಗಳನ್ನು ವಶಪಡಿಸ್ಕೊಳ್ತಾರೆ. ಮತ್ತು 3 ಕಾರನ್ನು ಸಹ ವಶಪಡಿಸ್ಕೊಳ್ತಾರೆ. ಅದಾದ ಬಳಿಕ ಮತ್ತೆ RR ನಗರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಶ್ವರ್ಯ ಗೌಡ ಮತ್ತೆ ಪತಿ ನಾಪತ್ತೆ ಆಗ್ತಾರೆ. ಪೊಲೀಸರು ಹುಡುಕಾಟ ಮಾಡಿ ಅರೆಸ್ಟ್ ಮಾಡ್ತಾರೆ. ನಾಗರಾಜ್ ಬಂದೆ, ಒಂದು ನನಗೆ ಡೌಟ್ ಇದರ ಮಿಡ್ಲಲ್ಲಿ. ಈಗ ಆಕ್ಟರು ಧರ್ಮ ತನ್ನ ಮೇಲೆ ತನಿಖೆ ಆಗಬಾರ್ದು ಅಂತ ಹೇಳಿ ಸ್ಟೇ ತಗೊಂಡಂತೆ, ಅದೇಂಗಿರಿ ಹಂಗೆ ಕಾರಣದಲ್ಲಿ ಹಂಗಿದೆಯಾ? ಈಗ ನಾಳೆ ನಾನು ಯಾವುದಾದ್ರೂ ಒಂದು ಸಿಕ್ಕಾಕೊಂಡ್ಬಿಟ್ಟು ನನ್ನನ್ನು ಯಾರು ಮುಟ್ಟೋಂಗಿಲ್ಲ ಅಂತೇಳಿ ತನಿಖೆ ಅದೇಂಗೆ, ಅದು ಹಂಗಿದೆಯಾ? ಜಯಪ್ರಕಾಶ್, ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ಕ್ರಿಮಿನಲ್ ಅಪರಾಧದ ಅಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿದಾಗ ಹೈಕೋರ್ಟ್ನಿಂದ ರಕ್ಷಣೆಯನ್ನು ಪಡೆದುಕೊಳ್ಬಹುದು. ಒಂದು ಮಧ್ಯಂತರ ರಿಲೀಫ್ ಅನ್ನು ಕೊಡುತ್ತೆ. ಹೌದು, ಇದಕ್ಕೆ ನೀವು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ರಿ, ಇವರು ಈ ಥರ ಕೋರ್ಟ್ಗೆ ರಕ್ಷಣೆ ಕೋರಿ ಬಂದಿದ್ದಾರೆ, ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ತಗೊಂಡು ಬನ್ನಿ, ನಾವು ಅಲ್ಲಿವರೆಗೂ ಅವರಿಗೆ ಮಧ್ಯಂತರ ರಕ್ಷಣೆಯನ್ನು ಕೊಟ್ಟಿರ್ತೀವಿ. ಪೊಲೀಸರು ಸೂಕ್ತವಾದ ದಾಖಲೆಗಳನ್ನು ಕೋರ್ಟ್ಗೆ ಒದಗಿಸಿದ್ದೆ ಆದರೆ ನಂತರ ಮಧ್ಯಂತರ ರಕ್ಷಣೆಯನ್ನು ಪೊಲೀಸರು ಇಲ್ಲ, ನೀವು ನಿಮ್ಮ ಕಾನೂನು ಏನಿದೆ ಅದನ್ನು ಪಾಲಿಸಿ ಅಂತಂತೇಳಿ ಹೇಳೋ ಕೆಲಸವನ್ನು ಮಾಡ್ತದೆ. ಆದರೆ ಬಹುತೇಕ ಪ್ರಕರಣಗಳಲ್ಲಿ ಹೈಕೋರ್ಟ್ನಲ್ಲಿ ಒಮ್ಮೆ ಮಧ್ಯಂತರ ಜಾಮೀನು ಕೊಟ್ಟರೆ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಒದಗಿಸಿ ಅದರಲ್ಲಿ ತನಿಖೆ ಮಾಡುವಂಥ ಒಂದು ಆಗಿದ್ರೆ ಇದನ್ನ ಆಕ್ಟರ್ ದರ್ಶನ್ ಕೂಡ ಮಾಡ್ಬೋದಿತ್ತ? ನನ್ನನ್ನು ಅರೆಸ್ಟ್ ಮಾಡಬೇಡಿ, ದಾಖಲೆ ತಗೊಂಬನ್ನಿ, ದರ್ಶನ್ಗೆ ಅವಕಾಶ ಇತ್ತಾ? ಕೊಲೆಯಲ್ಲಿ ಬರಲ್ವ ಅದು? ಯಾಕಂತಂದ್ರೆ ಅಲ್ಲಿ ಈ ರೀತಿಯಾಗಿ ಒಂದು ಮಧ್ಯಂತರ ಜಾಮೀನು, ಯಾಕಂತಂದ್ರೆ ಈನಸ್ ಕ್ರೈಮ್ ಅಲ್ಲಿ ದರ್ಶನ್ ಭಾಗಿಯಾಗಿದ್ದು, ಆದ್ರೆ ಇವೆಲ್ಲ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರತಕ್ಕಂತ ಪ್ರಕರಣಗಳಲ್ಲಿ ಈ ಚಾನ್ಸಸ್ ಜಾಸ್ತಿ ಇರುವಂತದ್ದು. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಕೊಂಚಕ್ಕೆ ಐಶ್ವರ್ಯ ಮತ್ತು ಆಕೆಯ ಪತಿ ಇದಾರಲ್ಲ, ಇವರ ಜಾಲ ಎಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗಿದೆ ಅಂದ್ರೆ ಯಾರ್ಯಾರೋ ಇದ್ರಲ್ಲಿ ತಳಕು ಹಾಕಿಕೊಳ್ತಾ ಇದ್ದಾರೆ. ಅದರಲ್ಲಿ ವಿನಯ್ ಕುಲಕರ್ಣಿ ಅವರು ಕೂಡ ಒಬ್ರು ಕಾರಣ. ಅವರು ಬಳಕೆ ಮಾಡ್ತಾ ಇದ್ದಂತ ಕಾರನ್ನ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಕಾರು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಐಶ್ವರ್ಯ ಕುಲಕರ್ಣಿ ನಡುವೆ ವ್ಯಾವಹಾರಿಕ ಸಂಬಂಧ ಇತ್ತ. ವ್ಯಾವಹಾರಿಕ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಐಶ್ವರ್ಯರ 3 ಕಾರುಗಳನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ರು ಅವರ ಮನೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ. ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಅಮೂಲ್ಯ, ಆಕೆ ಹೆಸರು ಐಶ್ವರ್ಯ ಅಂತೇಳಿ, ಆಕೆ ಗಣೇಶನ ಹೆಸರು ಮಾದೇಶ ಅಂತೇಳಿ, ಆಕೆ ಮಾದೇಶನನ್ನು ಹುಚ್ಚ ಮಾಡಿಬಿಟ್ಲು. ಈ ಐಶ್ವರ್ಯ ಇದ್ದವದವ್ರನ್ನೆಲ್ಲ ಮಾದೇಶ ಮಾಡ್ತಿದ್ದಾಳೆ. ಒಂದು ಕಡೆ ನರೇಂದ್ರ ಸ್ವಾಮಿ ಮಳವಳ್ಳಿ ಅವರು ಮಾದೇಶ ಆಗ್ಬಿಟ್ರು. ಅಲ್ಲ ಪಾಪ ಅವ್ರು ಸಚಿವರಾಗ್ಬೇಕಂತ ಕನಸು ಕಾಣ್ತಿದ್ದವ್ರು, ತಣ್ಣೀರ್ ಹರಿಸ್ಬಿಟ್ರು ಇವರು. ಅಲ್ಲ, ಈ ವಿನಯ್ ಕುಲಕರ್ಣಿ ಕೂಡ ಹೌದು. ವಿನಯ್ ಕುಲಕರ್ಣಿನೂ ಅಷ್ಟೇ. ನರೇಂದ್ರ ಸ್ವಾಮಿ ಎಂತ ಖಡಕ್ ವ್ಯಕ್ತಿ ಅಂತಂದ್ರೆ, ಅವ್ರು ಸಾಧಾರಣವಾಗಿ ಹಂಗೆಲ್ಲ ಜಗಲ್ಲ ಬಗಲ್ಲ ಅಂತ ಹೇಳ್ತೀವಲ್ಲ, ಆ ಥರ. ನನಗೆ ಆತಂಕ ಇರೋದು ಆ ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಲಾಸ್ಟ್ ಎಂಡಿಗೆ ಬರ್ತಾರಲ್ಲ ಮಾದೇಶ್, ಹಂಗಾಗಿ ಬಂದ್ರೆ ಅಂತ ಇವ್ರು. ಅಲ್ಲ, ಇವರು ಹಾಕ್ಬಿಟ್ರೆ ಕಷ್ಟ. ಐಷಾರಾಮಿ ಕಾರು ಯಾವ್ದಿದು ಕಾರು? ಬೆನ್ಸಾ? ಬೆನ್ಸ್ ತರ ಕಾಣ್ತಾ ಇದೆ. ಬೆನ್ಸ್ ಕಾರು. ನಾಗರಾಜ್ ಅವರು ಐಶ್ವರ್ಯ ಹಿಂದೆ ಬಿದ್ದಿದ್ದಾರೆ. ನಾಗರಾಜ್ ಅವರೇ, ಇದೇನ್ರಿ ಚಿನ್ನದ ಗಟ್ಟಿ ಹಿಂಗೆಲ್ಲ ಎತ್ಕೊಂಡು ಹೋಗ್ತಾರೆ? 14 kg ಅಂದ್ರೆ ಹೆಂಗೆ ರೀ? 14 kg ಚಿನ್ನದ ಗಟ್ಟಿ ನನಗೆ ಈಗಲೂ ನಂಬಲಿಕ್ಕೆ ಆಗ್ತಾ ಇಲ್ಲ. ಒಬ್ರು ಹೋಗೋದಂತೆ, ಚಿನ್ನ ಕೊಡಿ ಅಂತ ಕೇಳೋದಂತೆ. ನಾನು DK ಸುರೇಶ್ ಅವರ ಸಹೋದರಿ, DK ಶಿವಕುಮಾರ್ ಅವರ ತಂಗಿ, ಅಕ್ಕ ಅಂತೆಲ್ಲ ಹೇಳ್ಕೊಳ್ಳೋದಂತೆ. ಆಗ ಧರ್ಮ ಅಲ್ಲಿಂದ ಫೋನ್ ಮಾಡೋದಂತೆ, ಕೊಟ್ಬಿಟ್ರಪ್ಪ ತಂದ್ಬಿಟ್ಟು ಅಂತ. ನೀವೊಬ್ಬರೇ ಅವ್ರ ಕಣ್ಣಿಗೆ ಬಿದ್ದಿಲ್ಲ ಈಗ. ಯಾರು? ಅದೇ ಇಷ್ಟೆಲ್ಲ ಆಗ್ಬಿಟ್ರೆ ನಾವು ಸಿದ್ದರಾಮಯ್ಯ ಥರ ಮಾತಾಡ್ತೀವಪ್ಪ ಬೇಕಿದ್ರೆ. ಅಪ್ಪ ಏನು ನಾಗರಾಜ್ ಆ ಥರ ಅಂದರೆ ನನಗೆ ಒಬ್ಬ ಮಾತಾಡ್ದ 14 kg ಕೊಟ್ಟು ಕಳಿಸ್ಬಿಡೋದ? ಇಲ್ಲಿ ಆ ಫೇಸ್ಬುಕ್ಕಲ್ಲಿ ಕೆಲವರು ಇದು ಕಳಿಸ್ತಾರೆ, ಹೌದು, ಹಲೋ ಹೌ ಆರ್ ಯು,
ಯು ಹ್ಯಾವ್ ಗೂಗಲ್ ಪೇ, 100 ರೂಪಾಯಿ ಕಳಿಸಿ ಅಂತೇಳಿ. ಒಬ್ಬ ಮಗನು 50 ರೂಪಾಯಿ ಕಳಿಸಲ್ಲ. ಹೌದು, ಬ್ಲಾಕ್ ಮಾಡ್ಬಿಡ್ತಾರೆ. ಅವ್ರು ಗೊತ್ತಾಗ್ಬಿಡುತ್ತೆ, ಅಷ್ಟು ಕಂಜೂಸ್ ನನ್ನ ಮಕ್ಕಳು ಎಲ್ಲವೂ ಕೂಡ. ಆಯ್ತಾ, ಯಾರಾದ್ರೂ ಕಳಿಸಿದಾರಾ? ಇಲ್ಲ. ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಳ್ಳೋದು, ನೋಡಿ ಈ ತರ ನನ್ನ ಇದನ್ನು ಬ್ಲಾಕ್ ಆಗಿದೆ, ಯಾರಾದ್ರೂ ನಿಮಗೆ ಕಳಿಸಿದ್ರೆ ದುಡ್ಡು ಹಾಕ್ತೀವಿ ಅಂತ. ಆಗ ಅಲ್ಲಿಂದ ಆ ಕಡೆಯಿಂದ ಬಂತು, ಹೋಗಿ ಸರ್ ನಿಮಗೆ ದುಡ್ಡು ಹಾಕ್ಲಿಕ್ಕೆ ಬೇರೆ ಕೆಲಸ ಇಲ್ಲ ನಮಗೆ ಅಂತ. ಅವ್ರು ಅಲ್ಲಿಂದ ಕಳಿಸು. ಅಲ್ಲ, ನಾನು ಯಾಕೆ ಇದನ್ನು ಉದಾಹರಣೆಗೆ ಹೇಳಿದೆ ಅಂತಂದ್ರೆ, ಅಷ್ಟು ಬೇಗ ಯಾರು ಮಂಗ ಆಗೋದಿಲ್ಲ ಅಂತ. ಹೌದು. ಈಗ ಆಗೋದಿಲ್ಲ ಅಂತ ನಾನು ಹೇಳಲಾರೆ. ಇತ್ತೀಚೆಗೆ ಶಂಕರ ಬಿದಿರಿ ಅವರಿಗೆ ಒಂದು ಫೋನ್ ಕರೆ ಬಂದ್ಬಿಟ್ಟು, ಶಂಕರ ಬಿದಿರಿ ಅವರಿಗೆ ಒಂದು 50,000 ಕಳ್ಕೊಂಡಿದ್ರು. ಆಯ್ತಾ, ಆಮೇಲೆ ಇನ್ನೊಂದು ಮಾಡ್ತಾರೆ, ಪೊಲೀಸ್ ಆಫೀಸರ್ಗಳನ್ನ ಇನ್ನೊಂದು ಮಾಡ್ತಾರೆ. ಏನಂತಂದ್ರೆ, ಈ ಯಾರಿಗೆ ದೇಶ ಮಿಲಿಟ್ರಿ ವಿಪರೀತವಾಗಿ ಮಾತಾಡ್ತಿರ್ತಾರಲ್ಲ, ಅವ್ರಿಗೊಂದು ಮೆಸೇಜ್ ಬರೋದು, ನಾನು ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಂದೊಂದು ಬೈಕ್ ಇದೆ, ಆಮೇಲೆ ನನಗೆ ಟ್ರಾನ್ಸ್ಫರ್ ಆಗಿದೆ, ನನ್ನ ಮನೆಯಲ್ಲಿ ಫ್ರಿಡ್ಜ್ ಇದೆ, ಇದಿದೆ, ನಾನು ಇದನ್ನು ಕಡಿಮೆ ಕೊಡ್ತೀನಿ ಅಂತ. ಇವರು ಫುಲ್ಲು ದೇಶಭಕ್ತಿ ಉಕ್ಕಿ ಹರಿದು 50,000 ರೂಪಾಯಿ ಕಳಿಸ್ಬಿಡ್ತಾರೆ. ಅಂದರೆ ಆ ದೇಶಭಕ್ತಿಯನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋದು ಅವರು. ನಾವು ಸ್ವಲ್ಪ ಅದಕ್ಕೆ ಈ ಭಗವಂತ ಎಲ್ಲ ಮೇಲ್ಗಡೆ ಮಿದುಳು ಕೊಟ್ಟಿರೋದಂತೆ, ಸ್ವಲ್ಪ ಆಲೋಚನೆ ಮಾಡಪ್ಪ ಅಂತೇಳಿ, ಬೇರೆ ಎಲ್ಲೂ ಕೊಟ್ಟಿಲ್ಲ. ಸೊ ಇಲ್ಲಿಂದ ಆಲೋಚನೆ ಮಾಡಬೇಕು. ಅವ್ರು ಕೊಟ್ಟವ್ರು ಕೂಡ 14 kg ಕೊಟ್ಟು ಕಳಿಸ್ತಾರೆ ಅಂತಂದರೆ, ನನಗೆ ಇವರಿಗಿಂತ ಅವ್ರಿಗೆ 4 ಬಾರಿಸು ಅಂತ ಅನಿಸುತ್ತೆ, ಕೊಟ್ಟವ್ರಿಗೆ 4 ಬಾರಿಸು ಅಂತ ಅನಿಸುತ್ತೆ. ಏನಿಹೋ ಇಂಥ ದೊಡ್ಡ ಒಂದು ಪ್ರಕರಣ ಆಗಿದೆ, ಎಂತೆಂಥ ರಾಜಕಾರಣಿಗಳ್ರಿ, ಯಾರ್ಯಾರ್ದು ಮಾನ ಮರ್ಯಾದೆ ಹೋಗ್ತಾ ಇದೆ. ಈಗ ವಿನಯ್ ಕುಲಕರ್ಣಿ ಹೋಯ್ತು, ಮುಗೀತು ಅವ್ರದ್ದು. ಒಂದು ವೇಳೆ ಹೌದು ಅಂತಾದರೆ, ಇದು ನಿಜ ಅಂತಾದರೆ, ಅಥವಾ ಯಾರು ನರೇಂದ್ರ ಸ್ವಾಮಿ ಅವ್ರದ್ದು ಇದರಲ್ಲಿ ಸ್ವಲ್ಪ ಆದ್ರೂ ಏನೋ ಒಂದು ಭಾಗವಹಿಸುವಿಕೆ ಇದೆ ಅಂತ ಕೊಲೆ ಪ್ರಕರಣ, ಅಲ್ಲಿಗೆ ಈ ಕೊನೆ ಮೊಳೆ ಒಡೆಯುವುದು ಅಂತಾರಲ್ಲ ಸೌದೆ ಪೆಟ್ಟಿಗೆಗೆ, ಹಂಗಾಗ್ಬಿಡ್ತದೆ. ಬನ್ನಿ, ನಾಗರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಮತ್ತೊಮ್ಮೆ ಸವಿಸ್ತಾರವಾಗಿ ಚುಟುಕಾಗಿ, ತುಂಬ ಜನರಿಗೆ ಈಗಲೂ ಸ್ವಲ್ಪ ಡೌಟ್ ಇದೆ, ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟು ಇದನ್ನು ಸ್ವಲ್ಪ ಕನ್ಕ್ಲೂಡ್ ಮಾಡಿ. ಜಯಪ್ರಕಾಶ್, ಏನು ಮೊದಲಿಗೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ, ವನಿತಾ ಐತಾಳ್ ಅಂತೇಳಿ ಒಂದು ದೂರನ್ನು ಕೊಡ್ತಾರೆ. ಏನಂತಂದರೆ, ಏನು ಐಶ್ವರ್ಯ ಗೌಡ, ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಇದೆ, ನಾನು DK ಸುರೇಶ್ ತಂಗಿ, ನೀವು ನನಗೊಂದಷ್ಟು ಚಿನ್ನವನ್ನು ಕೊಟ್ಟರೆ ನನಗೊಂದಷ್ಟು ಚಿನ್ನದ ವ್ಯಾಪಾರಿಗಳು ಗೊತ್ತು, ಅವರಿಗೆ ಕೊಟ್ಟು ವ್ಯಾಪಾರವನ್ನು ನಿಮಗೆ ಸೆಟ್ ಮಾಡಿಕೊಡ್ತೀನಿ, ನಿಮಗೆ ಪ್ರತಿ ತಿಂಗಳು ಇಷ್ಟು kg ಚಿನ್ನವನ್ನು ನಾನು ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಒಂದು ಮರಳು ಮಾಡುವಂಥ ಮಾತುಗಳನ್ನು ಹೇಳಿ ಸುಮಾರು 14 kgಯಷ್ಟು ಚಿನ್ನವನ್ನು ಇದೇ ರೀತಿಯಾಗಿ 1 ವರ್ಷಗಳ ಕಾಲ ತೆಗೆದುಕೊಂಡು ವಾಪಸ್ ಕೊಟ್ಟಿಲ್ಲ ಅಂತೇಳಿ ವನಿತಾ ಐತಾಳ್ ದೂರು ಕೊಡ್ತಾರೆ ಚಂದ್ರ ಲೇಔಟ್ ಠಾಣೆಯಲ್ಲಿ. ಇದಾದ ಬಳಿಕ ಚಂದ್ರ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ, ಈಕೆಯನ್ನು ವಿಚಾರಣೆಗೆ ಕರೆಸಿ ಈಕೆ ಪತಿ ಈಕೆಯನ್ನು ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಇನ್ನೊಂದು ವಿಚಾರ ಗೊತ್ತಾಗುತ್ತೆ, ಈ DK ಸುರೇಶ್ ರೀತಿಯಲ್ಲಿ ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದು ನಟ ಧರ್ಮೇಂದ್ರ ಮಾತಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಆದರೆ ನಟ ಧರ್ಮೇಂದ್ರ ತಮ್ಮ ವಿರುದ್ಧ ಯಾವುದೇ ರೀತಿಯ ತನಿಖೆ ಆಗಬಾರ್ದು ಅಂತೇಳಿ ಹೈಕೋರ್ಟ್ನಿಂದ ಸ್ಟೇ ಪಡೆದುಕೊಂಡಿದ್ದಾರೆ. ಅದು ಒಂದು ಭಾಗ. ಜೊತೆಗೆ ಏನು ಚಂದ್ರ ಲೇಔಟ್ ಠಾಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಆಗ್ತಾರೆ, ನಂತರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ ಅಂತೇಳಿ ಹೈಕೋರ್ಟ್ ಜಾಮೀನನ್ನು ಕೊಡುತ್ತೆ. ಇದಾದ ಆ ಬಳಿಕ RR ನಗರ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಶ್ವೇತಾಗೌಡ ಅನ್ನೋರು ದೂರನ್ನು ಕೊಡ್ತಾರೆ. ಶ್ವೇತಾಗೌಡ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ಪ್ರೊಸೀಜರನ್ನು ಮಾಡ್ತಾರೆ, ಅವರ ಮನೆ ಮೇಲೆ ದಾಳಿಯನ್ನು ಮಾಡ್ತಾರೆ. ಒಂದಷ್ಟು 29 kg ಬೆಳ್ಳಿ, 450 ಗ್ರಾಮ್ 100 ಗ್ರಾಮ್ ಚಿನ್ನಾಭರಣ ಸೇರಿದಂತೆ ಕೆಲವು ದಾಖಲೆಗಳನ್ನು ವಶಪಡಿಸ್ಕೊಳ್ತಾರೆ, ಮತ್ತು 3 ಕಾರನ್ನು ಸಹ ವಶಪಡಿಸ್ಕೊಳ್ತಾರೆ. ಅದಾದ ಬಳಿಕ ಮತ್ತೆ RR ನಗರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಶ್ವರ್ಯ ಗೌಡ ಮತ್ತೆ ಪತಿ ನಾಪತ್ತೆ ಆಗ್ತಾರೆ. ಪೊಲೀಸರು ಹುಡುಕಾಟ ಮಾಡಿ ಅರೆಸ್ಟ್ ಮಾಡ್ತಾರೆ. ನಾಗರಾಜ್, ಬಂದೆ ಒಂದು ನನಗೆ ಡೌಟ್ ಇದರ ಮಿಡ್ಲಲ್ಲಿ. ಈಗ ಆಕ್ಟರು ಧರ್ಮ ತನ್ನ ಮೇಲೆ ತನಿಖೆ ಆಗಬಾರ್ದು ಅಂತ ಹೇಳಿ ಸ್ಟೇ ತಗೊಂಡಂತೆ, ಅದೇಂಗಿರಿ ಹಂಗೆ ಕಾರಣದಲ್ಲಿ ಹಂಗಿದೆಯಾ? ಈಗ ನಾಳೆ ನಾನು ಯಾವುದಾದ್ರೂ ಒಂದು ಸಿಕ್ಕಾಕೊಂಡ್ಬಿಟ್ಟು ನನ್ನನ್ನು ಯಾರು ಮುಟ್ಟೋಂಗಿಲ್ಲ ಅಂತೇಳಿ ತನಿಖೆ, ಅದೇಂಗೆ ಅದು ಹಂಗಿದೆಯಾ? ಜಯಪ್ರಕಾಶ್, ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ಕ್ರಿಮಿನಲ್ ಅಪರಾಧದ ಅಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿದಾಗ ಹೈಕೋರ್ಟ್ನಿಂದ ರಕ್ಷಣೆಯನ್ನು ಪಡೆದುಕೊಳ್ಬೋದು, ಒಂದು ಮಧ್ಯಂತರ ರಿಲೀಫ್ ಅನ್ನು ಕೊಡುತ್ತೆ. ಹೌದು, ಇದಕ್ಕೆ ನೀವು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ರಿ, ಇವರು ಈ ಥರ ಕೋರ್ಟ್ಗೆ ರಕ್ಷಣೆ ಕೋರಿ ಬಂದಿದ್ದಾರೆ, ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ತಗೊಂಡು ಬನ್ನಿ, ನಾವು ಅಲ್ಲಿವರೆಗೂ ಅವರಿಗೆ ಮಧ್ಯಂತರ ರಕ್ಷಣೆಯನ್ನು ಕೊಟ್ಟಿರ್ತೀವಿ. ಪೊಲೀಸರು ಸೂಕ್ತವಾದ ದಾಖಲೆಗಳನ್ನು ಕೋರ್ಟ್ಗೆ ಒದಗಿಸಿದ್ದೆ ಆದರೆ ನಂತರ ಮಧ್ಯಂತರ ರಕ್ಷಣೆಯನ್ನು ಪೊಲೀಸರು ಇಲ್ಲ, ನೀವು ನಿಮ್ಮ ಕಾನೂನು ಏನಿದೆ ಅದನ್ನು ಪಾಲಿಸಿ ಅಂತಂತೇಳಿ ಹೇಳೋ ಕೆಲಸವನ್ನು ಮಾಡ್ತದೆ. ಆದರೆ ಬಹುತೇಕ ಪ್ರಕರಣಗಳಲ್ಲಿ ಹೈಕೋರ್ಟ್ನಲ್ಲಿ ಒಮ್ಮೆ ಮಧ್ಯಂತರ ಜಾಮೀನು ಕೊಟ್ಟರೆ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಒದಗಿಸಿ ಅದರಲ್ಲಿ ತನಿಖೆ ಮಾಡುವಂಥ ಒಂದು ಆಗಿದ್ರೆ ಇದನ್ನ ಆಕ್ಟರ್ ದರ್ಶನ್ ಕೂಡ ಮಾಡ್ಬೋದಿತ್ತ? ನನ್ನನ್ನು ಅರೆಸ್ಟ್ ಮಾಡಬೇಡಿ, ದಾಖಲೆ ತಗೊಂಬನ್ನಿ, ದರ್ಶನ್ಗೆ ಅವಕಾಶ ಇತ್ತಾ? ಕೊಲೆಯಲ್ಲಿ ಬರಲ್ವ ಅದು?
ಯಾಕಂತಂದ್ರೆ ಅಲ್ಲಿ ಈ ರೀತಿಯಾಗಿ ಒಂದು ಮಧ್ಯಂತರ ಜಾಮೀನು, ಯಾಕಂತಂದ್ರೆ ಈನಸ್ ಕ್ರೈಮ್ ಅಲ್ಲಿ ದರ್ಶನ್ ಭಾಗಿಯಾಗಿದ್ದು, ಆದ್ರೆ ಇವೆಲ್ಲ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರತಕ್ಕಂತ ಪ್ರಕರಣಗಳಲ್ಲಿ ಈ ಚಾನ್ಸಸ್ ಜಾಸ್ತಿ ಇರುವಂತದ್ದು. ವೆರಿ ಗುಡ್ ಥ್ಯಾಂಕ್ ಯು